ಸುಮ್ಮನೆ ಬ್ರೋ, ಸುಮ್ಮನೆ ಬ್ರೋ, ಅದು ಬಂದರೆ ಅಷ್ಟೇ. ಆಮೇಲೆ ಮೈ ಮೇಲೆ ನಾನೇನು ಮಾಡಿಲ್ಲ ಬ್ರೋ, ಇವರೇ ಮಾಡಿದ್ದು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಸ್ಟೇಲ್ ಚೆಕ್ಕಿನ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಅಲ್ಲಿ ಹೊರಗಡೆ ಹೋಗಿ ಟೌನ್ ಹತ್ರ ಊಟ ಮಾಡಿಕೊಂಡು, ಊಟ ಮಾಡಿಕೊಂಡು ಮತ್ತು ಒಂದು 2-3 ಪ್ಲೇಸಸ್ ಇದೆ ನೋಡಿಕೊಂಡು ರಿಟರ್ನ್ ಬಂದು ಚಿಲ್ಔಟ್ ಮಾಡೋ ಪ್ಲ್ಯಾನು. ಫುಲ್ ಕೂಲಾಗಿದೆ. ಯಾಕ್ರಮ್ಮ? ಹಾಂ, ಆರು ನಡೀತಾ ಇದ್ರು ಹೋಗ್ಲಾ ಬೇಡ ಅಂತ ಹೋಗ್ತಾವ್ರೆ. ಹಂಗೆ ಕೇರೆ ಮಾಡ್ತಿರೋ ಥರ. ಪಾಪಿ ಹಿಲ್ಸ್. ಚೆನ್ನಾಗಿದೆ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಸಖತ್ ಡೆವಲಪ್ ಆಗಿದೆ. ನನಗೆ ಅವಾಗ ಬಂದಾಗೆಲ್ಲ ನಂಗೆ ಇದೆಲ್ಲ ನೋಡಿದ್ನಲ್ಲ, ಅವಾಗೆಲ್ಲ ಇಷ್ಟೆಲ್ಲ ಇರಲೇ ಇಲ್ಲ. ಅದೇ ಹೇಳ್ತಿರೋದು, ಸಖತ್ ಡೆವಲಪ್ ಆಗಿದೆ ಇವಾಗ ಅಂತ. ಏನು ಇಷ್ಟು ಚಳಿ, ಇಷ್ಟು ಕೋಲ್ಡ್ ಇದೆ ಅಂದರೆ, ಇಷ್ಟು ಕೂಲಾಗಿದೆ. ವಾವ್, ಕ್ರೇಜಿ. ಫಾಲ್ಸಲ್ಲಿ ವಾಟರ್ ಇರುತ್ತೆ ಮೋಸ್ಟ್ಲಿ. ಕ್ರೇಜಿ ಶಾರ್ಟ್ಸ್ ಬರ ಹಾಕೊಂಡ್ಬಿಟ್ಟಿದ್ದೀನಿ. ಚಳಿ ಚಿಲ್ಡಾಗಿದೆ. ಹಾಂ, ಪಾರ್ಕಿಂಗ್ ನೋಡು, ಪಾರ್ಕಿಂಗ್ ಇದೆ ನೋಡು, ಅಲ್ಲೇ ಹಾಕ್ಬಿಡ ನೋಡ್ಬಿಟ್ಟು. ಇದೇ ಬಾ, ಇನ್ನೂ ಒಂದು ಸ್ವಲ್ಪ ಏನೋ ಒಂದು ಹೈಡ್ ಮಾಡಿದ್ದೀನಿ. ಬಾ, ಹೈಡ್ ಮಾಡಿದ್ದೀನಿ ಏನೋ ಒಂದು. ಇವಾಗಲೇ ಹೇಳಲ್ಲ, ಸಸ್ಪೆನ್ಸ್. ಅಲ್ಲಿ ಹೋಗ್ತಾ ಹೇಳ್ತೀನಿ. ಬ್ರೇಕಿಂಗ್ ನ್ಯೂಸ್ ಹೋಗ್ಬಿಟ್ಟು ನೀರಲ್ಲಿ ಇಳಿಯೋಕ್ಕಾಗಲ್ಲ ಅಂದ್ಬಿಡಿ. ನೀರು ಸೌಂಡ್ ಕೇಳಿಸಿದೆ ಜೋರಾಗೆ. ಅಷ್ಟು ಕೆಳಗೆ ಹೋಗಿ 100 ಮೆಟ್ಲು ಇಳಿಬೇಕಾ? ಈ ಡ್ರೋನ್ ತರಬೇಕಿತ್ತು. ಇಲ್ಲ ಒಂದೊಂದು ಬೈತ್ಯಾ? ಭಯಕ್ಕೆ ಯಾಕಾಗಲ್ಲ ಅಂದ್ರೆ ನಾನು ಮುಂಚೆಯಿಂದ ಇಲ್ಲೇ ಹೊರಡ್ತೀನಿ ಅಂತ ಹೇಳಿದಾರಲ್ಲ, ಆ ಪಾಯಿಂಟ್ಗೋಸ್ಕರ ಬ್ರೋ. ಆದರೆ ನಾನು ಇಲ್ಲಿ ಬಂದರೆ ನಮ್ಮ ಅಮ್ಮ ಅವ್ರ ಸ್ಕೂಲ್ಗೆ ಹೋಗ್ತೀನಿ, ನಮ್ಮ ಅಂಕಲ್ ಸ್ಕೂಲ್ಗೆ ಹೋಗ್ತೀನಿ. ಅಲ್ಲಿ ಹೋಗಿ ನಮ್ಮ ಜೀವನದಲ್ಲಿ ಪೀಸಾಗಿ ಮಲ್ಗ್ಬಿಡ್ತೀನಿ. ಆಚೆ ಎಲ್ಲ ತಿರ್ಗೋಕ್ಕೆ ಹೋಗಲ್ಲ. ಅರ್ಜುನ್ ನನ್ನ ಇವಾಗ ಬೈಕೊಳ್ಳಲ್ಲ, ಬರ್ಬೇಕಾಗ ಬೈಕೊಂತಾನೆ ಪಕ್ಕ. ಬರ್ಬೇಕಾದ್ರೆ ಎತ್ಕೊಂಡು ನಡೀತೀನಿ, ನನಗೆ ಗೊತ್ತಿಲ್ಲ ಅಂದ್ರೆ ಅದಂತೂ ಇದೆ. ಏನು ಬ್ರೋ ನೀವು ಹಿಂಗೆ ಮಾಡಿಬಿಟ್ರಿ ಬಿಡ ಬರೋ ಟೈಮಲ್ಲಿ. तुम लाए हो जबरदस्ती, मैं नहीं आ रही थी। आ जाओ यार, नहीं लेके आऊंगा। अपने घर में जब तक खाना खा के सो जाती थी, तुम्हें ने बोला आओ मेरे साथ ಯಾಕೋ ಅರ್ಜುನ್? ಹಾಂ, ಹಿಂಗೆಲ್ಲ ಮಾಡ್ತೀನಿ ನೀನು? ಹಿಂಗೆಲ್ಲ ಮಾಡಬಾರ್ದಾಗಿತ್ತು, ನೀನು ತಪ್ಪು ಮಾಡ್ಬಿಡ್ತೀಯಾ? ಅಡ್ವಾನ್ಸ್ ಆಗಿ ಅಂತ ಸುಮ್ಮನೆ ನೀವು ಸುಳ್ಳು ಇದೇ ಡೈಲಾಗ್ ಬರುತ್ತೆ. ಜಾಸ್ತಿ ಇಲ್ಲ ಬಾ, ಇಷ್ಟೇ. ಇಲ್ಲ
ಒಂದು 2 ಅಲ್ಲಿಂದ ಇಲ್ಲಿಗೆ 25. ಇದಕ್ಕೆ ಯಾವ ಕಾಲ ಆಗಿದೆಯೋ ವಯಸ್ಸಾಗಿದೆಯೋ ಗೊತ್ತಿಲ್ಲ. ಮೊದಲೇ ತುಕ್ಕಡಿದೆ ಇದೆಲ್ಲ. ಏನು ಗುರು ಟೋಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೆಯಾ? ಅರ್ಜುನ್ ಫಾಲ್ಸ್ ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಕಾಣಿಸ್ತಾ ಇಲ್ಲ. ಲೈಟ್ ಇರೋದಕ್ಕೂ ಅದಕ್ಕೂ ನಮ್ಮ ಮುಖ ಇವಾಗ ಕಾಲಿಂದ ಮುಚ್ಚೋಗ್ತದೆ. ಸುಮ್ಮನೆ ಬ್ರೋ, ಸುಮ್ಮನೆ ಬ್ರೋ. ಅದು ಬಂದರೆ ಅಷ್ಟೇ. ಆಮೇಲೆ ಮೈ ಮೇಲೆ ನಾನೇನು ಮಾಡಿಲ್ಲ ಬ್ರೋ, ಇವರೇ ಮಾಡಿದ್ದು. ಹೌದೌದು. ಹಾಂ ವಿಡಿಯೋ ತೆಗಿಯಕ್ಕೆ ಹೋದ್ರು. ಪಾಪ ಅರ್ಜುನ್ ಅಲ್ಲೇ ಹ್ಯಾಂಗ್ ಆಗ್ಬಿಟ್ನಾ? ವಾವ್, ಸೂಪರ್. ನಡೀರಿ. ಕ್ರೇಜಿ ಸಖತ್ತಾಗಿದೆ. ಇಲ್ಲಿ ಮೇಲ್ಗಡೆಯಿಂದ ವಾಟರ್ ಫಾಲ್ ಬೀಳ್ತಾ ಇದೆ. ಡ್ರೋನ್ ತೊಗೊಂಬಾರ್ದು ಮರ್ತೋಗ್ಬಿಟ್ಟೆ. ಇಲ್ಲಿ ಅಷ್ಟು ಡ್ರೋನ್ ತಂದಿದ್ದಿದ್ರೆ ಆ್ಯಕ್ಚುಲಿ ಹಿಂಗೆ ಆಡ್ತಾಯಿತ್ತು, ಅದ್ಭುತವಾಗಿತ್ತು, ಚೆನ್ನಾಗಿ ಕಾಣ್ತಾಯಿತ್ತು. ಮತ್ತು ಸಂತೋಷ. ಏನು ಅರ್ಜುನ್ ಆಯ್ತಾ, ಮುಗೀತಾ? ಈ ಥರ ಟಾರ್ಚರ್ ಕೊಟ್ಟರೆ, ಈ ತರ ಕಾಟ ಕೊಟ್ರೆ ಯಾರು ಬದುಕ್ತಾರೆ ಬ್ರೋ? ಆರಾಮಾಗಿ ರೂಮ್ಗೆ ಹೋಗಿ ಮಲ್ತಾ ಇದೆ ಬ್ರೋ. ಏನು ವಾಯ್ಸ್ ಬದಲಾಗ್ಬಿಟ್ಟಿದೆ, ವಾಯ್ಸ್ ಫುಲ್ ಬದಲಾಗ್ಬಿಟ್ಟಿದೆಲ್ಲ. ವಾಯ್ಸ್ಗೂ ಸುಸ್ತಾಗ್ಬಿಟ್ಟಿದೆ, ಕಾಲು ನಡುಕ್ತಾ ಇದೆ. ಬೈಕಿಗೆ ಡ್ರೈವರ್ ಬೇಕು. ಕರಿತಾರಲ್ಲ ನಮ್ಮ ಹತ್ರ ಟೀ ಕಾಫಿ ಎಣ್ಣೆ ಎಲ್ಲ ಸಿಗುತ್ತೆ. ಆಂಟಿ ಕೇಳೋದೇ ಬಿಡಿ, ಓದ್ತಾ ಆಂಟಿ. ಹಾಂ ಬಂತು ನಡೀರಿ. ಇನ್ನೊಂದು ಸ್ವಲ್ಪ ರೋಡಿಗೆ ಮೇಲೆ ಬೆಟ್ಟ ಹತ್ಬೇಕಷ್ಟೇ. ಅಲ್ಲ ಇದು ಈಸಿ ರೆಡಿ. ಯಾರಾದ್ರೂ ಗಾಡಿ ಎತ್ಕೊ ಬರ್ತೀರಾ? ಬಿಡಲ್ಲ. ಗಾಡಿಯವ್ರ ವ್ಯೂ ಪಾಯಿಂಟು ಗೇಟ್ ಇಲ್ಲಿದೆ. ಆ ಗೇಟ್ ಕ್ಲೋಸ್ ಆಗೋಯ್ತು. ಆಲ್ಮೋಸ್ಟ್ 5:20 ಆಗೋಯ್ತು. ಕ್ಲೋಸ್ ಮಾಡಿಬಿಟ್ಟು ಹೋಗ್ಬಿಟ್ರು, ಎಂಟ್ರಿ ಕೊಡಲಿಲ್ಲ. ಅದಕ್ಕೆ ಈಗ ಡ್ರೋನ್ ಇಲ್ಲಿಂದನೇ ಆರಿಸಿ ಡ್ರೋನ್ ವ್ಯೂ ತೋರಿಸ್ತೀನಿ, ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸನ್ಸೆಟಲ್ಲಿ ನೋಡ್ಕೊಂಬಂದ್ಬಿಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಈಗ ಆಲ್ಮೋಸ್ಟ್ ಒಂದು 8 ಗಂಟೆ ಆಗಿದೆ. ಬಾಯ್ಸ್ ಎಲ್ಲ ಎದ್ದವ್ರೆ. ಎದ್ಬಿಟ್ಟು ದಟ್ ಜಸ್ಟ್ ಗೋಯಿಂಗ್ ಅರೌಂಡ್ ಆ್ಯಂಡ್ ಫ್ರೆಶ್ ಅಪ್ ಆಗ್ತವ್ರೆ. ಏನಾಗಿದೆ ಬ್ರೋದು? ಪಕ್ಷಿಗಳ ಸೌಂಡು ಕೇಳಿಸ್ತಾನೆ ಇದೆ. ಡಿಫ್ರೆಂಟ್ ಕೈಂಡ್ ಆಫ್ ಬರ್ಡ್ಸು. ಕ್ರೇಜಿ ಆಗಿದೆ. ಇದೆಲ್ಲ ಕಾಫಿ ಪ್ಲಾಂಟೇಶನು. ಇಲ್ಲೊಂದಿದೆ, ಇದೊಂದು ಹಡ್ ಥರ ಒಂದಿದೆ. ಇಲ್ಲೆರಡು ಮನೆಗಳಿದ್ದಾವೆ ಚಿಕ್ಕ ಚಿಕ್ಕದು.
ಇಲ್ಲೊಂದು 4 ಜನ ಇರ್ಬೋದೇನೋ ಅಷ್ಟೇ. ಆ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಏನು ಸಾಕಾಗೋದಾ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್. ಇವತ್ತೇ ಬಿಸಿಲು ನೋಡ್ತಾರೆ ನಾನು. ಆಲ್ಮೋಸ್ಟ್ ಒಂದು 3-4 ಡೇಸ್ ಆಗುತ್ತೆ ಬಿಸಿಲು ನೋಡಿ. ಇವತ್ತು ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಿದೆ. ನೈಟ್ ಅಂತೂ ಸಖತ್ತು ಕ್ರೇಜಿಯಾಗಿತ್ತು. ಫುಲ್ ಪಾರ್ಟಿ ಶುರು ಮಾಡಿದ್ಮೇಲೆ ಫಸ್ಟು ಸೈಲೆಂಟ್ ಆಗಿದ್ರಿ, ಆಮೇಲೆ ಬರ್ತಾ ಚಳಿಗೆ ಸಾಕಾದ ಫೀಲ್ ಎಂಜಾಯ್ ಮಾಡಿದ್ವಿ ಮಾತಾಡ್ಕೊಂಡು ಮನೆಯಾಗೆಲ್ಲ ಆಗ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದಾರೆ. ಏನು ಬ್ರೋ ಫುಲ್ಲು ಸೈಕಾ ತಲೆ ಐತಿ ನೈಟು ನೆನಪಿದ್ಯಾ? ಯಾವತ್ತು ಪಾಸ್ಟ್ ಮಾತಾಡಬಾರ್ದು, ಪ್ರೆಸೆಂಟು ಫ್ಯೂಚರ್ ಬಗ್ಗೆ ಮಾತಾಡಬೇಕು. ಅಲ್ಲೊಬ್ರು ತುಂಬ ರಿಗ್ರೆಟ್ ಮಾಡ್ತಿದ್ರು ರಾತ್ರಿ ಗೊತ್ತಾ, ಬರೀ ರಿಗ್ರೆಟೇ ಮಾಡ್ತಾಯಿದ್ರು. ಅದು ಏನಂತ ಗೊತ್ತಾ, ನೆನಪಿದ್ಯಾ ಬ್ರೋ ರಿಗ್ರೆಟು? ಇಲ್ಲ ಬ್ರೋ, ನಾನು ಅವನಲ್ಲ. ನಾನು ಅವನಲ್ಲ. 9:30 ಊಟ ಮಾಡಿ ಮಲ್ಕೊಂಡೆ. ಅದು ಬೇರೆ ಯಾವುದೋ ಆತ್ಮ ಒಳಗಡೆ ಇತ್ತು. ಅಲ್ಲ ಅದು ಏನು ಗೊತ್ತಾ ರಿಗ್ರೆಟ್, ಎಷ್ಟು ರಿಗ್ರೆಟ್ ಮಾಡ್ತಿದ್ರು ಅಂದರೆ ಪದೇ ಅದನ್ನೇ ಹೇಳ್ತಾಯಿದ್ರು. ಮದುವೆ ಇದು ಗರ್ಲ್ಫ್ರೆಂಡ್ನೇ ಮದುವೆ ಆಗಬಾರ್ದು ಅಂತ. ಬಟ್ ನೀನು ಮಾತ್ರ ಏನಕ್ಕೆ ಸೈಲೆಂಟಾಗೇ ಇದ್ದೆ ಕೊನೆವರೆಗೂ? ಹಂಗೆ ಅವ್ರ ಗರ್ಲ್ ಫ್ರೆಂಡ್ ಸೈಲೆಂಟ್ ಆಗಿ ಇರು ಅಂತ ಹೇಳವ್ರೆ. ಇಲ್ಲ ಅದಕ್ಕೆ ಅವ್ರ ಗರ್ಲ್ ಫ್ರೆಂಡ್ ಸೈಲೆಂಟ್ ಆಗಿರು ಅಂತ ಹೇಳವ್ರೆ. ನಾನು ತುಂಬ ಸ್ಟೇಸ್ ನೋಡಿದೆ ಈ ಥರ, ಅಂದರೆ ಲಾಡ್ಜಸ್ ಟೈಪು ರೂಮ್ಸ್ಗಳ ಟೈಪು ಚೆನ್ನಾಗಿರೋದೆಲ್ಲ ಇದ್ದಾವೆ. ಬಟ್ ಅದು ನನಗೆ ಗೊತ್ತಲ್ಲ, ಅವು ಬರೋದೇ ಈ ಥರ ಒಂದು ನೇಚರ್ ಮಧ್ಯೆ ಇರಬೇಕು ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಪ್ರಿಫರೇಬಲಿ ಇದನ್ನೇ ಮಾಡಿದ್ದು. ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಏರ್ಕಾಡಲ್ಲಿ ಈ ಥರ ಒಂದು ಪ್ಲ್ಯಾಂಟೇಷನ್ ಮಧ್ಯ ಸಖತ್ತಾಗಿರೋಷ್ಟೇ. ಸೊ ಈಗ 11 ಗಂಟೆ ಆಗಿದೆ. ಚೆಕ್ಔಟ್ ಮಾಡ್ತಾಯಿದ್ದೀವಿ ರೂಮಿಂದ. ಚೆಕ್ಔಟ್ ಮಾಡಿಕೊಂಡು ಡೈರೆಕ್ಟು ಬ್ರೋ ಹಿಂದೆ ಹಾಕೊಳ್ಳಿ ಫೋಟೋ ತೆಗೋಣ. ಸೊ ಈಗ ಏನಿಲ್ಲ, ಇಲ್ಲಿಂದ ಸ್ಟೇಯಿಂದ ಚೆಕ್ಔಟ್ ಆಗಿಬಿಟ್ಟು ಈಗ ನಾವು ಏರ್ಕಾಡ್ ಲೇಕ್ ನೋಡಿಕೊಂಡು ಸ್ವಲ್ಪ ಒಂದು ರೌಂಡ್ ಹಾಕ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದು ಏನೋ ತೊಗೋಬೇಕು, ಏನಾದ್ರು ಐಟಮ್ಸ್ಗಳು. ಇಲ್ಲಿ ಬಂದಿದ್ದೀವಲ್ಲ ಮೆಮೊರಿಗೋಸ್ಕರ. ಆಮೇಲೆ ಅಲ್ಲಿಂದ ಪಗೋಡ ವ್ಯೂ ಪಾಯಿಂಟ್ ಅಂತಂದಿದೆ. ಆಮೇಲೆ ನೆನ್ನೆ ಹೋಗಿದ್ವಿ ಸಾಯಂಕಾಲ, ಏನದು ಕರಡಿ ಏನೋ ಹೆಸರು ಮರ್ತೋಗ್ಬಿಟ್ಟೆ, ಕರಡಿ ಏನೋ ಬರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಡೈರೆಕ್ಟಾಗಿ ನಾವು ಇದಕ್ಕೆ ಹೋಗ್ತೀವಿ, ಬೆಂಗಳೂರಿಗೆ. ನೋಡಿಕೊಂಡು ಡೈರೆಕ್ಟು ಸೇಲಮ್ ಟು ಬ್ಯಾಂಗ್ಳೂರು. ಸೊ ನೋಡಿ, ಇದೆ ಕೊಡೈಕೆನಾಲ್ ಅಂತೀನಿ, ಏರ್ಕಾಡ್ ಲೇಕು. ಸೇಮ್ ಎಲ್ಲ ಫುಲ್ಲು ಊಟಿ ಕೊಡೈಕೆನಾಲ್ ಹೆಂಗಿದೆಯೋ ಅದೇ ಥರನೇ ಇದೆ. ಬೋಟಿಂಗ್ ಗೀಡಿಂಗ್ ಎಲ್ಲ, ಬೋಟ್ ಹೌಸು, ಸೈಕ್ಲಿಂಗು. ಆರ್ಸಸ್ ಒಂದು ಕಾಣಿಸ್ತಾ ಇಲ್ಲ ಕೊಡೈಕೆನಾಲ್ ಥರ ಇಲ್ಲಿ. ಇನ್ನೆಲ್ಲ ಆಲ್ಮೋಸ್ಟು ಇನ್ನೊಂದು 2 to 3 ಇಯರ್ಸಲ್ಲಿ ಫುಲ್ ಕಮರ್ಷಿಯಲ್ ಮಾಡಿಬಿಡ್ತಾರೆ. ಇನ್ಫ್ಲೂಯೆನ್ಸರ್ಸು ಇವ್ರನ್ನ ಕರೆಸಿ ಕೀ ಆಫ್ ಮಾಡು, ಇವ್ರನ್ನ ಕರೆಸಿ ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ರು ಅಂದರೆ ಇದು ಫುಲ್ ಕ್ರೌಡ್ ಆಗಿಬಿಡುತ್ತೆ. ಬಟ್ ಈಗ ಸದ್ಯಕ್ಕೆ ಸ್ವಲ್ಪ ಇನ್ನೂ ಕ್ರೌಡ್ ಕಡಿಮೆ ಇರೋದ್ರಿಂದ
ಪ್ಯೂರಾಗಿದೆ. ಜನ ಅಷ್ಟು ಕ್ರೌಡ್ ಇಲ್ಲ. ಪ್ಲೇಸು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದೆ. ಒಳ್ಳೆ ವೆದರು. ಬೆಂಗಳೂರಿಂದ ಜಸ್ಟ್ 190 ಕಿಲೋಮೀಟರ್ಸಲ್ಲಿ ಈ ಥರ ಒಂದು ಪ್ಲೇಸು, ಈ ಥರ ಒಂದು ವೆದರ್ ಇದೆ ಅಂದರೆ ಸೈಕಾಗಿದೆ. ಐ ಸ್ಟಿಲ್ ಕಾಂಟ್ ಬಿಲೀವ್ ದಟ್ ಐ ಆಮ್ ಇನ್ ಏರ್ಕಾಡ್. ಬಿಕಾಸ್ ಇದೆಲ್ಲ ನೋಡ್ತಿದ್ರೆ ಸೇಮ್ ನನಗೆ ಊಟಿ ವೈಬೇ ಬರ್ತಿದೆ. ಏರ್ಕಾಡ್ ಅಂತಲ್ಲ, ನಾನು ಊಟಿ ಅಂತಲೇ ಇದ್ದೀನಿ ಆವಾಗಲಿಂದ. ಊಟಿ ಅಂತ. ಸೊ ಈಗ ಒಂದು ಬರ್ಡ್ ಐ ವ್ಯೂ ಆಗ್ತೀನಿ ನೋಡಿ. ಊಟಿ ಲೇಕು ಮತ್ತು ಊಟಿ ಸೆಂಟ್ರದು ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ನೆಕ್ಸ್ಟು ನಿಮಗೆ ಪಗೋಡಾ ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿದೆ ಪಗೋಡಾ ವ್ಯೂ ಪಾಯಿಂಟು. ಹಾಂ, ಅಲ್ಲಿ ಕಾಣ್ತಿದ್ದಲ್ಲ ಟೆಂಪಲ್ ಕೆಳಗಡೆ, ಆ ಟೆಂಪಲ್ಲು ಹಿಂದೆಗಡೆ ಇರೋದಲ್ಲ ಗೋಪುರ ಅಂತೆ. ಅಂದರೆ ಅದು ಪಗೋಡಾ ವ್ಯೂ ಪಾಯಿಂಟ್ ಅಂದರೆ ನಮ್ಮ ಕನ್ನಡದಲ್ಲಿ ಗೋಪುರ ಅಂತೆ. ಅದಕ್ಕೆ ಇದನ್ನು ಪಗೋಡಾ ವ್ಯೂ ಪಾಯಿಂಟ್ ಅಂತಾರೆ. ಟೆಂಪಲ್ಲು ಅದು ಗೋಪುರ. ಸೊ ನಮ್ಮ ಏರ್ಕಾಡ್ ರೈಡು ಇಲ್ಲಿಗೆ ಎಂಡಾಗುತ್ತೆ. ಇದು ನಿನ್ನೆ ಕರಡಿಯವರು ವ್ಯೂ ಪಾಯಿಂಟು ನೋಡಿಲ್ವಲ್ಲ, ಹೊರಗಡೆ ಬಂದು ಬರೀ ಡ್ರೋನ್ ವ್ಯೂ ತೋರಿಸಿದ್ದೆ. ಅದಕ್ಕೆ ಇಲ್ಲಿ ಬಂದು ನೋಡ್ಕೊಂಡು ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಡೈರೆಕ್ಟ್ ಇಲ್ಲಿಂದ ಒಂದು 150 ಕಿಲೋಮೀಟ್ರ್ ಇದೆ. ಒಂದು ವೇ ಲಂಚ್ ಮಾಡಿಕೊಂಡು ಡೈರೆಕ್ಟು ಬ್ಯಾಂಗ್ಳೂರು. ಇನ್ನೊಂದು 5 hours ಟ್ರಾವೆಲ್ ಅನಿಸುತ್ತೆ, ಇನ್ಕ್ಲೂಡಿಂಗ್ ಲಂಚ್ ಎಲ್ಲ ಮಾಡಿಕೊಂಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹಿಯರ್. ಆಲ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.